ಹಲಗೂರು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡರಹಳ್ಳಿ ಗ್ರಾಮದ ಚಂದ್ರಮ್ಮರವರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ಹಾಕಿದ್ದ ಭತ್ತವನ್ನು ತುಳಿದು ನಾಶಪಡಿಸಿರುವ ಘಟನೆ ಜರುಗಿದೆ. ಬ್ಯಾಡರಹಳ್ಳಿ ಗ್ರಾಮದ ಚಂದ್ರಮ್ಮ ಮಾತನಾಡಿ, ನಾವು ಕಡುಬಡವರು, ಬ್ಯಾಂಕಿನಲ್ಲಿ ಸಾಲ ಮಾಡಿ ನಮ್ಮ ಜಮೀನಿನಲ್ಲಿ ಭತ್ತ, ತೆಂಗು, ಅವರೇ ರಾತ್ರಿ ಕಾಡಾನೆಗಳು ದಾಳಿ ಮಾಡಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಕಟಾವಿಗೆ ಬಂದಿದ್ದ 2 ಎಕರೆ ಭತ್ತವನ್ನು ಸಂಪೂರ್ಣವಾಗಿ ತುಳಿದು ನಾಶಪಡಿಸಿದೆ. ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕೊಡುವಂತೆ ಭರವಸೆ ನೀಡಿ ಹೋಗುತ್ತಾರೆ. ಆದರೆ ಈವರೆಗೂ ಈ ಹಿಂದೆ 3 ವರ್ಷಗಳಿಂದ ಸುಮಾರು ಸಲ ಆನೆಗಳು ದಾಳಿ ಮಾಡುತ್ತಿದ್ದರೂ ನಮಗೆ ಯಾವುದೇ ಪರಿಹಾರ ಬಂದಿಲ್ಲ. ಬ್ಯಾಂಕಿನ ಸಾಲ ಕೇಳಿಕೊಂಡು ಬ್ಯಾಂಕಿನವರು ಮನೆ ಹತ್ರ ಬರುತ್ತಿದ್ದಾರೆ. ನಮ್ಮ ಕಷ್ಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ? ಸುಮಾರು 10 ತೆಂಗಿನ ಸಸಿ, ಅವರೇ ಕಾಳು ಬಿಡಿಸುವ ವೇಳೆ ಈ ಘಟನೆ ಜರುಗಿದೆ. ಸೂಕ್ತ ಪರಿಹಾರ ಕೊಡುವಂತೆ ಮನವಿ ಮಾಡಿಕೊಂಡರು. ನನ್ನ ಹೆಸರು ಚಂದ್ರಮ್ಮ, ನಾನು ಬ್ಯಾಡ್ರಳ್ಳಿಯವರು. ನಾವು 10 ಸಸಿಗಳನ್ನೆಲ್ಲ ತೆಂಗಿನ ಸಸಿಗಳು 7-8 ಆನೆಗಳು ಬಂದು ಎಲ್ಲನೂ ಕಿತ್ತಾಕಿ ಈ ಥರ ಲಾಸ್ ಮಾಡಿ ಹೋಗೈತೆ. 2 ಎಕರೆಗೆ ಭತ್ತ ಹಾಕಿದೋ, ಭತ್ತ ಕುಯ್ಲಿಗೆ ಬಂದಿತ್ತು. ಆ ಕುಯ್ಲಿಗೆ ಬಂದಿರೋ ಭತ್ತ ಎಲ್ಲನೂ ತುಳಿದು ಎಲ್ಲನೂ ತಿಂದು ಅವು ಎಲ್ಲ ಒಂಚೂರು ಏನೂ ಇಲ್ಲ, ಏನು ಮಡಗಲಿಲ್ಲ, ಎಲ್ಲನೂ ಕಲಿಸ್ಬಿಟ್ಟು ಹೋಗವೆ. ಮತ್ತು ತೆಂಗಿನ ಸಸಿಗಳನ್ನೆಲ್ಲನೂ ಈ ಥರ ಮಾಡೈತೆ. ಅವರೇ ಹಾಕಿದೋ, ಅವರೇ ಹೂವು ಎಲ್ಲನೂ ಕಿತ್ತು ಎಲ್ಲನೂ ಬಿಸಾಕೈತೆ. ಇದೇ ನಮ್ಮ ಜೀವನ. ಹೊಟ್ಟೆಗೆ ಇನ್ನೇನು ಮಾಡೋದು? ನಾವು ಬಡವರು, ನಾವು ಇಷ್ಟೆಲ್ಲ ಮಾಡ್ಕೊಂಡು ಹೋಯ್ತಾ ಇದ್ರೆ ಹೋದ ವರ್ಷ ನಾವು ರಾಗಿ ಹಾಕಿದೋ. ಆ ರಾಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ನೋಡಿ ಎಲ್ಲ ಖುಷಿ ಪಡ್ತಿದ್ರು. ಆವಾಗಲೂ ಬಂದು ಆನೆ ಎಲ್ಲ ಕಿತ್ತಾಕಿ ಎಲ್ಲ ಲಾಸ್ ಮಾಡಿಬಿಟ್ಟೋಯ್ತು. ಆವಾಗಲೂ ಸರ್ಕಾರದವ್ರು ಏನೂ ಪರಿಹಾರ ಏನೂ ಕೊಟ್ಟಿಲ್ಲ. ಮತ್ತು ಗಾರ್ಡು ಬಂದು ಅಲ್ಲೇ ನೋಡ್ಕೊಂಡು ಫೋಟೋ ತಗೊಂಡು ಹೋಯ್ತಾರೆ. ಅವ್ರ ಕಡೆಯಿಂದ ಏನೂ ಸಹಾಯಧನ ಬಂದಿಲ್ಲ. ಬಾಳೆ ಹಾಕಿದೋ, ಬಾಳೆ ಎಲ್ಲ ಅದರಲ್ಲೂ ಲಾಸ್ ಆಯಿತು. ಅದು 3 ಎಕರೆಗೆ ಹಾಕಿದೆ ಬಾಳೆನ, ಅದು ಲಾಸ್ ಆಯಿತು. ಬೆಳೆ ಪರಿಹಾರ ಅಂತೂ ಏನು ಬಂದಿಲ್ಲ ಸರ್ಕಾರದಿಂದ. ಸರ್, ನಾನು ಇದುವರೆಗೂ ಏನೂ ಇಲ್ಲ. ನನಗೆ ದಯವಿಟ್ಟು ನೀವು ಸರ್ಕಾರದಿಂದ ನಮ್ಮಂಥ ಬಡ ಮಹಿಳೆಯರಿಗೆ, ನಮ್ಮ ರೈತರುಗಳಿಗೆ ಏನು ಸಹಾಯ ಕೊಡ್ತಿರೋ, ನೀವು ಸರ್ಕಾರದಿಂದ ಏನು ಸಹಾಯ ನಮಗೆ ನೀಡ್ತಿರೋ ಕೊಡಿ. ದಯವಿಟ್ಟು ನಾವು ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಅದೊಂದು ಸಹಾಯ ಮಾಡಿ. ಮತ್ತು ಬೆಳೆ ಸಾಲ ನಾನು 3 ಲಕ್ಷ ತಗೊಂಡಿದ್ದೆ. ನಾನು ಕಟ್ಟೋಂಥ ಚೈತನ್ಯ ನನಗಿಲ್ಲ. ಈಗ 7.5 ಲಕ್ಷ ಬಂದೈತೆ. ನಿಜವಾಗ್ಲೂ ನಾನು ಒಬ್ಬ ಹಾರ್ಟ್ ಪೇಷೆಂಟು. ನಾನು ಏನು ಮಾಡಬೇಕು ನನ್ನ ಜೀವನನ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕಳಕಳೆಯಿಂದ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ನನಗೇನು ಸಹಾಯ ಮಾಡಬೇಕು ಮಾಡಿ, ಅಥವಾ ಇದರಲ್ಲೇ ನಾನು ಇಷ್ಟೆಲ್ಲ ನೋಡಿ ನನ್ನ ಜೀವನ ಇದರಲ್ಲೇ ಹೋಗ್ಬೇಕು ಅಂತ ಇದ್ದರೆ, ನನ್ನ 4 ಜನ ಮಕ್ಕಳುಗಳು ನನಗೆ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ನೀವು ಅದೇನು ಮಾಡ್ತೀರೋ, ನಮಗೆ ನಿಮ್ಮ ಕಡೆ ನನಗೇನು ಸಹಾಯ ಮಾಡ್ತೀರೋ ನನಗೆ ಮಾಡಿ. ನನ್ನ ಜೀವ ಇನ್ನೊಂದು 4 ದಿನ ಇರಬೇಕು ಅಂದರೆ ನೀವು ನನಗೊಂದು ಸಹಾಯ ಮಾಡಿ ಸರ್. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ.